ಇನ್ನೇನು 2026 ಜನವರಿ ತಿಂಗಳು ಹತ್ತಿರ ಬರ್ತಾ ಇದೆ. ನಮಗೆಲ್ಲ ತುಂಬ ಖುಷಿನೇ. ಯಾಕಂದರೆ ನಮ್ಮೂರಿಂದ ಬೇರೆ ಕಡೆ ಕೆಲಸ ಕಾರ್ಯಗಳಿಗೆ ಹೋಗಿ ಜನ ಮತ್ತೆ ನಮ್ಮೂರಿಗೆ ಮರಳೋ ಸಮಯ. ದೇಶದ ಮೂಲೆ ಮೂಲೆಯ ಜನ ನಮ್ಮತ್ತ ನೋಡೋ ಸಮಯ. ಜಿಲ್ಲೆಯ ಜನ ದವಸ ಧಾನ್ಯ ಕಾಳು ಕಡಿ ಸಂಗ್ರಹಿಸೋ ಸಮಯ. ಮನೆಯ ಮಂದಿ ಎಲ್ಲ ಹಬ್ಬದ ಥರ ಖುಷಿ ಪಡುವ ಸಮಯ. ದೇಶದ ಮೂಲೆ ಮೂಲೆಯಿಂದ ಬರುವ ಸಾಧಕರನ್ನ, ಸಂಗೀತಗಾರರನ್ನ, ನೃತ್ಯ ಕಲಾವಿದರನ್ನ, ಚಿತ್ರ ನಟರನ್ನ ಒಂದೇ ವೇದಿಕೆಯಲ್ಲಿ ನೋಡುವ ಸಮಯ. ನಮ್ಮೂರೇನು ಅಷ್ಟು ದೊಡ್ಡದಲ್ಲ, ಆದರೂ ನಮ್ಮೂರಲ್ಲಿರೋ ಮಠ, ಅಲ್ಲಿಯೋ ನಡೆಯೋ ಜಾತ್ರೆ ಜಗತ್ಪ್ರಸಿದ್ಧ. ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲದೆ ಸರ್ವರೊಂದಿಗೆ ನಡೆಸಿಕೊಂಡು ಬರುವ ಜಾತ್ರೆ. ಹಿರಿಯರು ಕಿರಿಯರು ಬಡವ ಬಲ್ಲಿದರು ಕಂಡು ಕಾಣದೆಯೋ ತನು ಮನ ಧನದಿಂದ ಸೇವೆ ಸಲ್ಲಿಸುವಂತಹ ಜಾತ್ರೆ. ಸಾಂಸ್ಕೃತಿಕ ಕಲೆಗಳಿಗೆ, ದೇಶಿ ಆಟಗಳಿಗೆ ಬೆಂಬಲ ನೀಡಿ ಕೃಷಿ ತಂತ್ರಜ್ಞಾನ, ನೇತ್ರದಾನ, ರಕ್ತದಾನ, ವೃಕ್ಷೋತ್ಸವ, ಜಲೋತ್ಸವ ಇಂಥವುಗಳಿಗೆ ಪ್ರೋತ್ಸಾಹ ನೀಡಿ ಪ್ರತಿ ವರ್ಷವೂ ಒಂದೊಂದು ಧ್ಯೇಯವಾಕ್ಯದೊಂದಿಗೆ ಶುರುವಾಗುವ ಜಾತ್ರೆ. ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಸಿದ್ಧಿ ಪಡೆದ ನಮ್ಮೂರ ಜಾತ್ರೆ, ಅದುವೇ ಶ್ರೀ ಗವಿಸಿದ್ದೇಶ್ವರರ ಜಾತ್ರೆ. ಅಜ್ಜನ ಜಾತ್ರೆಗೆ ಸರ್ವರಿಗೂ ಆದರದ ಸ್ವಾಗತ. ಶರಣು ಶರಣಾರ್ಥಿಗಳು.